ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ವ್ಯಾಪಾರಿ ವೇಷದ ಗೂಢಾಚಾರಿ ಪಾಕ್ಗೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾನೆ? ಜಾಲಿ ಮೊಹಲ್ಲಾದ ಗೂಢಾಚಾರಿಯ ಮನೆಯಲ್ಲಿ ಸಿಕ್ಕಿದ್ದು ಏನು? 2-3 ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಿಗುತ್ತಾ ಗುಡ್ ನ್ಯೂಸ್? ಸಾರಿಗೆ ನೌಕರರಿಗೆ ಶ್ರೀರಾಮುಲು ಕೊಟ್ಟ ಸಿಹಿ ಸುದ್ದಿ ಏನು? ಇದೆಲ್ಲವನ್ನು ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಸೆರೆ ಸಿಕ್ಕ ಪಾಕ್ ಏಜೆಂಟ್ಗೆ ಸಿಸಿಬಿ ಗ್ರಿಲ್. ವ್ಯಾಪಾರಿ ವೇಷದ ಗೂಢಾಚಾರಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾನೆ? ಜಾಲಿ ಮೊಹಲ್ಲಾದ ಗೂಢಾಚಾರಿಯ ಮನೆಯಲ್ಲಿ ಸಿಕ್ಕಿದ್ದು ಏನು? ಇದೆಲ್ಲವನ್ನು ನೋಡೋಣ ಗೂಢಾಚಾರಿ ಡೈರಿ ನ್ಯೂಸ್ ಟಾಪ್ 9ನಲ್ಲಿ. ಐಎಸ್ಐ ಜೊತೆ ಲಿಂಕ್ನಲ್ಲಿದ್ದ ಜಿತೇಂದ್ರ ಸಿಂಗ್ ಬಂಧನ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಸಿಸಿಬಿ ಪೊಲೀಸರಿಗೆ 108 ಅನುಮಾನ ಶುರುವಾಗಿದೆ. ಬೆಂಗಳೂರಿಗೆ ಆರೋಪಿ ಜಿತೇಂದ್ರ ಸಿಂಗ್ ಬಂದಿದ್ದು ಯಾಕೆ? ಬಟ್ಟೆ ವ್ಯಾಪಾರದ ಹೆಸರಲ್ಲಿ ನಡೆದಿದ್ದ ದುಷ್ಕೃತ್ಯಕ್ಕೆ ಪ್ಲಾನ್ ಅನ್ನೋ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಸಿಸಿಬಿ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಕಳೆದ 6 ತಿಂಗಳಿಂದ ಐಎಸ್ಐ ಜೊತೆ ಸಂಪರ್ಕದಲ್ಲಿದ್ದ ಜಿತೇಂದ್ರ ಸೇನೆಗೆ ಸಂಬಂಧಿತ ಹಲವು ಫೋಟೋಗಳನ್ನ ರವಾನೆ ಮಾಡಿದ್ದಾನೆ. ಅದೇ ರೀತಿ ಒಂದಿಷ್ಟು ಹಣ ಸಂದಾಯದ ಬಗ್ಗೆ ಸಹ ಮಾಹಿತಿ ಇದೆ. ಐಎಸ್ಐ ಜೊತೆ ನಂಟು ಶಂಕೆಯಿಂದ ಬಂಧಿತನಾಗಿರೋ ಜಿತೇಂದ್ರ ಸಿಂಗ್ನ ವಿಚಾರಣೆ ತೀವ್ರಗೊಳಿಸಿದ್ದು, ಬಂಧಿತ ಜಿತೇಂದ್ರ ಸಿಂಗ್ ಮೊಬೈಲ್ ರಿಟ್ರೀವ್ ಮಾಡಲಿದ್ದಾರೆ. ಜಿತೇಂದ್ರ ಮೊಬೈಲ್ ಫೋನ್ನ ಸಿಡಿಆರ್ ಪರಿಶೀಲನೆ ಮಾಡುತ್ತಿದ್ದು, ಬೆಂಗಳೂರಿನಲ್ಲಿ ಆತ ಯಾರ ಸಂಪರ್ಕದಲ್ಲಿದ್ದಾನೆಂದು ಹುಡುಕಾಡ್ತಿದ್ದಾರೆ. 2018ಕ್ಕೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದಿದ್ದ ಜಿತೇಂದ್ರ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಯಾಕೆ ಬಂದಿದ್ದ ಅಂತ ಪರಿಶೀಲನೆ ಮಾಡ್ತಿದ್ದಾರೆ. ಆಡುಗೋಡಿ ಟೆಕ್ನಿಕಲ್ ವಿಂಗ್ನಲ್ಲಿ ಜಿತೇಂದ್ರ ವಿಚಾರಣೆ ನಡೆಸಲಾಗುತ್ತಿದೆ. ಜಿತೇಂದ್ರ ಸಿಂಗ್ನನ್ನ ಸಿಸಿಬಿ ಪೊಲೀಸರು 12 ದಿನ ಕಸ್ಟಡಿಗೆ ಪಡೆದಿದ್ದು, ದೇಶದ ಭದ್ರತೆ ವಿಚಾರವಾಗಿ ಜಿತೇಂದ್ರ ಸಿಂಗ್ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೇನೆಗೆ ಸಂಬಂಧಿಸಿದ ಫೋಟೋ ಕಳಿಸಿರುವ ಜಿತೇಂದ್ರ ಪಾಕಿಸ್ತಾನದ ಜತೆ ನಂಟು ಹೊಂದಿದ್ದಾನೆ. ಹೀಗಾಗಿ ಯಾವ ಫೋಟೋ ಕಳಿಸಿದ್ದಾನೆ ಎಂದು ಸಿಸಿಬಿ ವಿಚಾರಣೆ ನಡೆಸುತ್ತಿದೆ. ಜಿತೇಂದ್ರನನ್ನ ಬಂಧಿಸುತ್ತಿದ್ದಂತೆ ಜತೆಗಿದ್ದವರು ಎಸ್ಕೇಪ್ ಆಗಿದ್ದಾರೆ. ಬಂಧಿತ ಆರೋಪಿ ಜಿತೇಂದ್ರ ಜೊತೆ ರೂಮ್ನಲ್ಲಿ 4 ಬೆಂಗಳೂರಿನ ಜಾಲಿ ಮೊಹಲ್ಲಾದಲ್ಲಿ ವಾಸವಾಗಿದ್ರು. ಬಟ್ಟೆ ವ್ಯಾಪಾರಿ ಎಂದು ಹೇಳ್ಕೊಂಡಿದ್ದ ಜಿತೇಂದ್ರ ಸಿಂಗ್ ಯಾರ ಜೊತೆಯೂ ಹೆಚ್ಚಾಗಿ ಸೇರ್ತಿರ್ಲಿಲ್ವಂತೆ. ಬಟ್ಟೆ ವ್ಯಾಪಾರ ಜೊತೆಗೆ ಫಿನೈಲ್ ವ್ಯಾಪಾರ ಮಾಡ್ತಿದ್ದ ಅಂತ ಜಿತೇಂದ್ರ ಸಿಂಗ್ ಚಲನವಲನ ಕಂಡಿದ್ದ ವ್ಯಾಪಾರಿ ಹೇಳಿದ್ದಾರೆ. ದೇಶದ್ರೋಹಿ ಜಿತೇಂದ್ರ ಸಿಂಗ್ ವಿರುದ್ಧದ ಎಫ್ಐಆರ್ನಲ್ಲಿ ಹಲವು ಸ್ಫೋಟಕ ವಿಚಾರಗಳು ದಾಖಲಾಗಿವೆ. ಐಎಸ್ಐ ಜೊತೆ ನಂಟು ಹೊಂದಿರೋ ಆರೋಪಿ ಜಿತೇಂದ್ರ ಸಿಂಗ್ ವಾಟ್ಸ್ಆಪ್ ಮೂಲಕವೇ ಸಂಪರ್ಕ ಹೊಂದಿದ್ದ. ಪಾಕಿಸ್ತಾನದ ಕರಾಚಿ ಇಂಟೆಲಿಜೆನ್ಸ್ ಆಪರೇಟಿವ್ ಜೊತೆ ಸಂಪರ್ಕದಲ್ಲಿದ್ದ. ಹೀಗಾಗಿ ಪಕ್ಕಾ ದಾಖಲೆ ಸಮೇತ ಜಿತೇಂದ್ರ ಮನೆಗೆ ಪೊಲೀಸರು ದಾಳಿ ಮಾಡಿದ್ರು. ಜಿತೇಂದ್ರ ಮನೆ ಮೇಲೆ ದಾಳಿ ಮಾಡಿದ್ದ ಕಾಟನ್ಪೇಟೆ ಪೊಲೀಸರು ಪಾಕಿಸ್ತಾನದ ಜತೆ ಸಂಪರ್ಕಿಸಿದ್ದ ನಂಬರ್ ಬಗ್ಗೆ ಕೇಳಿದ್ರು. ಈ ವೇಳೆ ಇದು ನನ್ನದೇ ನಂಬರ್ ಎಂದು ಜಿತೇಂದ್ರ ಸಿಂಗ್ ಒಪ್ಕೊಂಡಿದ್ದಾನೆ. ಕರಾಚಿ ಇಂಟೆಲಿಜೆನ್ಸ್ ನಂಬರ್ ಅನ್ನ ಪೂಜಾಜಿ ಎಂದು ಹುಡುಗಿ ಹೆಸರಲ್ಲಿ ಸೇವ್ ಮಾಡಿಕೊಂಡಿದ್ದ. ರಾಜಸ್ಥಾನ ಮೂಲದ 24 ವರ್ಷದ ಜಿತೇಂದ್ರ ಸಿಂಗ್ ಪೂಜಾಜಿ ಜತೆ ವಾಟ್ಸ್ಆಪ್ ಹಾಗೂ ಫೇಸ್ಬುಕ್ನಲ್ಲಿ ಚಾಟಿಂಗ್ ಮಾಡಿದ್ದಾನೆ. ಪೂಜಾಜಿ ಕೋರಿಕೆಯಂತೆ ಭಾರತ ಮಿಲಿಟರಿ ಫೋಟೋಗಳನ್ನ ಹಂಚಿಕೊಂಡಿದ್ದಾನೆ. ಎಫ್ಐಆರ್ನಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಪಾಕಿಸ್ತಾನದ ಐಎಸ್ಐ ಜತೆ ನಂಟು ಹೊಂದಿದ್ದ ಆರೋಪದಡಿ ಬಂಧನಕ್ಕೆ ಒಳಗಾಗಿರೋ ಜಿತೇಂದ್ರ ಸಿಂಗ್ನಿಂದ ಹಲವು ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ ಫೋನ್, ಐಡಿಯಾ ಸಿಮ್, ಜಿಯೋ ಸಿಮ್ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಮಿಲಿಟರಿ ಯೂನಿಫಾರ್ಮ್, ಬ್ಯಾಜ್, ರೈಫಲ್ ಬ್ಯಾಜ್ ಕೂಡ ವಶಕ್ಕೆ ಪಡೆದಿದ್ದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ರಾಜ್ಯದಲ್ಲಿ ಸ್ಯಾಟಲೈಟ್ ಫೋನ್ಗಳು ಆಪರೇಟ್ ಆಗ್ತಿವೆ. ವಿಧಾನಸಭೆಯಲ್ಲಿ ಗೃಹ ಸಚಿವರೇ ಆತಂಕಕಾರಿ ಮಾಹಿತಿ ತಿಳಿಸಿದ್ದು, ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ 220 ಸ್ಯಾಟಲೈಟ್ ಫೋನ್ ಬಳಕೆ ಮಾಡಲಾಗ್ತಿದೆ ಅಂತ ಆರಗ ಜ್ಞಾನೇಂದ್ರ ಮಾಹಿತಿ ನೀಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದ ಕರೆಗಳು ಕೂಡ ಇದರಿಂದ ಹೋಗ್ತಿದ್ದು, ಈ ಬಗ್ಗೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕೇಂದ್ರ ಗುಪ್ತಚರ ಹಾಗೂ ರಾಜ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಎಲ್ಲರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಯಾವುದೇ ಸಮಸ್ಯೆಗಳು ಇಲ್ಲ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾಹಿತಿ ನೀಡಿದ್ದಾರೆ. ಯಾದಗಿರಿಯಿಂದ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಕರೆ ಮಾಡಿರುವುದು ಪತ್ತೆಯಾಗಿದೆ. ಹೆಡಗಿಮದ್ರ ಗ್ರಾಮದ ಗುಡ್ಡಗಾಡು ಪ್ರದೇಶದಿಂದ ನಿಷೇಧಿತ ಸ್ಯಾಟಲೈಟ್ ಕರೆ ಹೋಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಪಾಕಿಸ್ತಾನಕ್ಕೆ ಕರೆ ಹೋಗಿರುವ ಶಂಕೆ ಇದ್ದು, ಏಪ್ರಿಲ್ ತಿಂಗಳಲ್ಲಿ ಕಲಬುರಗಿಯಿಂದ ಐಎಸ್ಟಿ ತಂಡ ಬಂದು ತನಿಖೆ ನಡೆಸಿತ್ತು. ಗ್ರಾಮಕ್ಕೆ ಭೇಟಿ ನೀಡಿದ ಐಎಸ್ಟಿ ತಂಡ ಮಾಹಿತಿ ಕಲೆ ಹಾಕಿ ಎಡಿಜಿಪಿಗೆ ಮಾಹಿತಿ ನೀಡಿದೆ. ಟಿಡಿಆರ್ ಸರಳೀಕರಣದ ಅವಶ್ಯಕತೆ ಇದೆ ಅಂತ ಸಿಎಂ ಹೇಳಿದ್ದು ಯಾಕೆ? ಬಿಡಿಎ ನೌಕರರ ಸಂಘ ಸೂಪರ್ ಸೀಡ್ ಮಾಡಿದ್ದಕ್ಕೆ ಸಚಿವರು ಕೊಟ್ಟ ಕಾರಣ ಏನು? ಸಭಾಪತಿಗೆ ಪ್ರಶ್ನೆ ಕೇಳಿದ ಪರಿಷತ್ ಸದಸ್ಯ ಯಾರು? ಇದೆಲ್ಲವನ್ನು ನೋಡೋಣ ಸದನ ಕದನ ನ್ಯೂಸ್ ಟಾಪ್ 9ನಲ್ಲಿ.
ಬನ್ನೇರುಘಟ್ಟ ಬೇಗೂರು ಸರ್ಜಾಪುರ ರಸ್ತೆ ಅಗಲೀಕರಣ ವಿಚಾರವಾಗಿ ವಿಧಾನಸಭೆಯಲ್ಲಿ ಶಾಸಕ ಸತೀಶ್ ರೆಡ್ಡಿ ಪ್ರಶ್ನೆ ಮಾಡಿದ್ರು. ಸತೀಶ್ ರೆಡ್ಡಿ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ, ಬನ್ನೇರುಘಟ್ಟ ರಸ್ತೆ 63%, ಸರ್ಜಾಪುರ ರಸ್ತೆ 60% ಪೂರ್ಣಗೊಂಡಿದೆ. ಬೇಗೂರು ರಸ್ತೆ ಅಗಲೀಕರಣಕ್ಕೆ ಭೂಸ್ವಾಧೀನದಿಂದ ಅಡೆತಡೆಯಾಗಿದ್ದು ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಟಿಡಿಆರ್ ಸರಳೀಕರಣ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಬೇಗೂರು ರಸ್ತೆ ಅಗಲೀಕರಣ ವಿಚಾರವಾಗಿ ಉತ್ತರಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಟಿಡಿಆರ್ ತೆಗೆದುಕೊಳ್ಳಲು ಜನರು ಮುಂದೆ ಬರ್ತಿಲ್ಲ, ಟಿಡಿಆರ್ ಬ್ಯಾಂಕ್ ಮಾಡಬೇಕೆಂದು ಶಾಸಕರು ಹೇಳಿದ್ದಾರೆ ಅಂತ ತಿಳಿಸಿದ್ರು. ನಾನು ಬೆಂಗಳೂರು ಶಾಸಕರ ಸಭೆಯನ್ನು ಕರೆಯುತ್ತೇನೆ, ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೇವೆ. ಭೂಮಿ ಕಳೆದುಕೊಂಡವರಿಗೆ ಸರಿಯಾದ ಪರಿಹಾರ ಸಿಗುತ್ತೆ. ಆದಷ್ಟು ಬೇಗ ರಸ್ತೆ ನಿರ್ಮಾಣಕ್ಕೆ ಕ್ರಮ ತೆಗೆದುಕೊಳ್ತೇವೆ ಅಂತ ಸಿಎಂ ಭರವಸೆ ಕೊಟ್ಟರು. ಬಿಡಿಎ ನೌಕರರ ಸಂಘವನ್ನ ಸೂಪರ್ ಸೀಡ್ ಮಾಡಲಾಗಿದೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಬಿಡಿಎ ನೌಕರರ ಸಂಘದ ನಿವೇಶನ ಹಂಚಿಕೆಯಲ್ಲಿ ಅಕ್ರಮದ ಬಗ್ಗೆ ಪರಿಷತ್ನಲ್ಲಿ ಆಯನೂರು ಮಂಜುನಾಥ್ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಸೋಮಶೇಖರ್, ಸರ್ಕಾರ ಬಿಡಿಎ ನೌಕರರಿಗೆ 45 ಎಕರೆ ಜಮೀನು ಹಂಚಿದೆ. ಈ ಜಾಗವನ್ನ ಮತ್ತೊಂದು ಸಂಘ ನೋಂದಣಿ ಮಾಡಿಕೊಂಡಿದೆ. ಬಿಡಿಎನಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಅಕ್ರಮವಾಗಿದೆ. ಕೆಲವು ಲೋಪದೋಷಗಳು ಇರುವುದರಿಂದ ಸಂಘವನ್ನ ಸೂಪರ್ ಸೀಡ್ ಮಾಡಲಾಗಿದೆ ಅಂತ ಸಚಿವರು ಉತ್ತರಿಸಿದ್ರು. ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಚಾರವಾಗಿ ಸದನದಲ್ಲಿ ವಾಕ್ಸಮರ ನಡೆದಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಯಡಿಯೂರಪ್ಪ ಹೇಳಿದರು. ಇದೀಗ ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರವಿದೆ, ಸಮಸ್ಯೆಯನ್ನು ಬಗೆಹರಿಸಿ ಅಂತ ವಿಧಾನಸಭೆಯಲ್ಲಿ ಶಾಸಕ ಶಿವಾನಂದ ಪಾಟೀಲ್ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ, ಕೇಂದ್ರ ಸಚಿವರನ್ನ ಭೇಟಿಯಾಗಿ ಮನವಿ ಮಾಡಿದ್ದೇವೆ. ಈ ಹಿಂದೆ ಏನಾಗಿತ್ತು ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ತಿರುಗೇಟು ಕೊಟ್ಟರು. ವಿಧಾನ ಪರಿಷತ್ನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯ ವಿಚಾರ ಪ್ರಸ್ತಾಪಿಸಿದ ಜೆಡಿಎಸ್ ಸದಸ್ಯ ಭೋಜೇಗೌಡ, ರಾಜ್ಯದಲ್ಲಿ ಪ್ರಭಾವಿಗಳ ಕೈಯಲ್ಲೇ ಕಲ್ಲು ಗಣಿಗಾರಿಕೆ ಇದೆ ಅಂತ ಆರೋಪ ಮಾಡಿದ್ದಾರೆ. ಸಾಮಾನ್ಯರಿಗೊಂದು ಪ್ರಭಾವಿಗಳಿಗೊಂದು ಕಾನೂನಾಗಿದೆ. ಕಲ್ಲು ಗಣಿಗಾರಿಕೆ ಪರವಾನಗಿ ಮಂಜೂರಾತಿ ಸಂಬಂಧ ಅನ್ಸೇವ್ಡ್ ಅರ್ಜಿಗಳನ್ನ ವಿಲೇವಾರಿ ಮಾಡ್ತಿಲ್ಲ. ಹೀಗಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ಹೆಚ್ಚಾಗ್ತಿದೆ. ಕಲ್ಲು ಗಣಿಗಾರಿಕೆಯಿಂದ ಕೋಟ್ಯಂತರ ರೂಪಾಯಿ ಬರ್ತಿಲ್ಲ ಅಂತ ಜೆಡಿಎಸ್ ಸದಸ್ಯ ಭೋಜೇಗೌಡ ಪ್ರಸ್ತಾಪಿಸಿದ್ದಾರೆ. ಪರಿಷತ್ನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯ ವಿಚಾರ ಪ್ರಸ್ತಾಪವಾಗಿದ್ದು, ಜೆಡಿಎಸ್ನ ಭೋಜೇಗೌಡ ಪ್ರಶ್ನೆಗೆ ಸಚಿವ ಹಾಲಪ್ಪ ಆಚಾರ್ ಉತ್ತರ ಕೊಟ್ಟರು. ಕಳೆದ 3 ವರ್ಷಗಳಲ್ಲಿ ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ದ 340 ಅಕ್ರಮ ಗಣಿಗಾರಿಕೆ ಕೇಸ್ ಪತ್ತೆಯಾಗಿದೆ. ಇದರಲ್ಲಿ 47 ಪ್ರಕರಣಗಳಲ್ಲಿ ಮಾತ್ರ ಕೇಸ್ ದಾಖಲಾಗಿದ್ದು, 293 ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ದಂಡ ವಸೂಲಿ ಮಾಡಿದ್ದೇವೆ. 1.55 ಕೋಟಿ ರೂಪಾಯಿ ದಂಡ ವಸೂಲಿಯಾಗಿದೆ ಅಂತ ಹಾಲಪ್ಪ ಆಚಾರ್ ಹೇಳಿದರು. ತೋಟದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರನ್ನ ಅಸಂಘಟಿತ ಕಾರ್ಮಿಕರನ್ನಾಗಿ ಪರಿಗಣಿಸಲಾಗ್ತಾ ಇದೆ ಅಂತ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ತಿಳಿಸಿದ್ದಾರೆ. ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸರ್ಕಾರಿ ಸೌಲಭ್ಯ ನೀಡುವ ಬಗ್ಗೆ ಶೃಂಗೇರಿ ಶಾಸಕ ರಾಜೇಗೌಡ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದಂತಹ ಶಿವರಾಂ ಹೆಬ್ಬಾರ್, ಅಸಂಘಟಿತ ಕಾರ್ಮಿಕರನ್ನಾಗಿ ಪರಿಗಣಿಸಲಾಗ್ತಾ ಇದ್ದು, ಸರ್ಕಾರದಿಂದ ತೋಟ ಕಾರ್ಮಿಕರಿಗೂ ಸೌಲಭ್ಯ ಒದಗಿಸಿಕೊಡ್ತೇವೆ ಅಂತ ಹೇಳಿದ್ರು. ಅಲ್ಲದೆ ತೋಟ ಕಾರ್ಮಿಕರಾಗಿದ್ದವರು ನಿಧನರಾದ್ರೆ 2 ಲಕ್ಷ ರೂಪಾಯಿ ಪರಿಹಾರ ನೀಡಲು ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ರು. ಸಭಾಪತಿಗೆ ಪ್ರಶ್ನೆ ಕೇಳಿ ಮರಿತಿಬ್ಬೇಗೌಡ ನಗೆಪಾಟಲಿಗೀಡಾದ್ರು. ಪ್ರಶ್ನೋತ್ತರ ಅವಧಿಯಲ್ಲಿ ಸಹಕಾರ ಸಚಿವರಿಗೆ ಮರಿತಿಬ್ಬೇಗೌಡ ಪ್ರಶ್ನೆ ಕೇಳಬೇಕಿತ್ತು. ಈ ವೇಳೆ ಸಭಾಪತಿಗಳಿಗೆ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ರು. ಈ ವೇಳೆ ನನಗೆ ಪ್ರಶ್ನೆ ಕೇಳ್ತೀಯಾ, ಉತ್ತರವನ್ನ ಇಲ್ಲಿಗೆ ಮುಗಿಸಲಾಗಿದೆ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ನಗೆ ಬೀರಿದ್ರು. ಏನಯ್ಯ, ಯಾರಿಗೆ ಪ್ರಶ್ನೆ ಕೇಳಬೇಕು ಅನ್ನೋದೇ ಗೊತ್ತಿಲ್ವಲ್ಲಯ್ಯ ಅಂತ ಸಭಾಪತಿ ಹೇಳ್ತಾ ಇದ್ದಂತೆ ಒಂದು ಕ್ಷಣ ಪರಿಷತ್ ನಗೆಗಡಲಿನಲ್ಲಿ ತೇಲ್ತು. ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ನಾಡಗೀತೆ ಅವಧಿ ಕಡಿತ ಮತ್ತು ರಾಗ ಸಂಯೋಜನೆ ವಿಚಾರವಾಗಿ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದರು. ಈ ವೇಳೆ ಉತ್ತರಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸುನಿಲ್ ಕುಮಾರ್, ಗಾಂಧಿ ಜಯಂತಿ ಒಳಗಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಲಿದೆ ಅಂತ ತಿಳಿಸಿದರು. ಬಂದಾಗಿದ್ದ ಸಿನಿಮಾ ಹಾಲ್ಗೆ ಸಿಗುತ್ತಾ ಮುಕ್ತಿ? ಥಿಯೇಟರ್ಗಳಲ್ಲಿ 100% ಪ್ರೇಕ್ಷಕರಿಗೆ ಅವಕಾಶ ಸಿಗುತ್ತಾ? ಸುಧಾಕರ್ ಜೊತೆ ಸಿನಿಮಾ ಪ್ರೊಡ್ಯೂಸರ್ ಇಟ್ಟ ಬೇಡಿಕೆಗಳು ಏನು? ಇದೆಲ್ಲವನ್ನು ನೋಡೋಣ ಮತ್ತಷ್ಟು ರಿಲೀಫ್ ನ್ಯೂಸ್ ಟಾಪ್ 9ನಲ್ಲಿ. ಚಿತ್ರಮಂದಿರಗಳಲ್ಲಿ
ಮನೆಯಲ್ಲಿ ಸಿನಿಮಾ ನೋಡ್ಬೇಕು ಅಂತ ಆಸೆ ಇಟ್ಕೊಂಡು ಕಾಯ್ತಾ ಇದ್ದವರಿಗೆ ಸದ್ಯದಲ್ಲೇ ಸ್ವೀಟ್ ನ್ಯೂಸ್ ಸಿಗಲಿದೆ. ಮನೆಯಲ್ಲಿ ಕುಳಿತು ಟಿವಿಯಲ್ಲಿ ಸಿನಿಮಾ ನೋಡಿ ಬೋರ್ ಆಗಿದ್ದಂತಹ ಸಿನಿಪ್ರಿಯರು ಚಿತ್ರಮಂದಿರದಲ್ಲಿ ಕುಳಿತು ಚಿತ್ರ ವೀಕ್ಷಿಸುವ ಕಾಲ ಹತ್ರ ಆಗ್ತಾ ಇದೆ. ಥಿಯೇಟರ್ಗಳ ಮೇಲೆ ವಿಧಿಸಲಾಗಿದ್ದಂತಹ ನಿರ್ಬಂಧವನ್ನು ತೆರವುಗೊಳಿಸಲು ಸರ್ಕಾರ ಮತ್ತು ಬಿಬಿಎಂಪಿ ನಿರ್ಧಾರ ಮಾಡಿದ್ದು ಚಿತ್ರಮಂದಿರದಲ್ಲಿ 100% ಅವಕಾಶ ನೀಡಲು ತೀರ್ಮಾನಿಸಲಾಗಿದೆ. ಚರ್ಚೆ ಬಳಿಕ ಅಧಿಕೃತ ಆದೇಶ ಹೊರಡಿಸಲು ನಿರ್ಧರಿಸಲಾಗಿದೆ. ಸಿನಿಮಾ ಪ್ರಿಯರಿಗೆ ಸದ್ಯದಲ್ಲಿಯೇ ಗುಡ್ ನ್ಯೂಸ್ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಕೊರೋನಾದಿಂದಾಗಿ ಥಿಯೇಟರ್ಗಳ ಮೇಲೆ ಹೇರಿದಂತಹ ನಿರ್ಬಂಧ ತೆರವುಗೊಳಿಸುವುದಕ್ಕೆ ಸರ್ಕಾರ ನಿರ್ಧರಿಸಿದೆ ಎನ್ನಲಾಗಿದೆ. ಈ ಬಗ್ಗೆ ಸರ್ಕಾರ ಶೀಘ್ರದಲ್ಲೇ ಅಧಿಕೃತ ಆದೇಶವನ್ನು ಹೊರಡಿಸುತ್ತೆ ಅಂತಾನೂ ಹೇಳಲಾಗ್ತಿದೆ. ಆ ಮೂಲಕ ಇನ್ಮೇಲೆ ಚಿತ್ರ ಪ್ರಿಯರು ಥಿಯೇಟರ್ನಲ್ಲಿ ಕುಳಿತು ಚಿತ್ರ ವೀಕ್ಷಿಸಬಹುದಾಗಿದೆ. ಕೋವಿಡ್ನಿಂದಾಗಿ ಚಿತ್ರಮಂದಿರ ತೆರೆಯುವುದಕ್ಕೆ ಸರ್ಕಾರ ನಿರ್ಬಂಧವನ್ನು ವಿಧಿಸಿತ್ತು. 50% ಜನರು ಮಾತ್ರ ಕುಳಿತು ಚಿತ್ರವನ್ನು ನೋಡೋದಕ್ಕೆ ಗೈಡ್ಲೈನ್ಸ್ ಹೊರಡಿಸಲಾಗಿತ್ತು. ಆದ್ರೀಗ ಕೊರೋನಾ ಕೇಸ್ಗಳ ಸಂಖ್ಯೆ ಇಳಿಕೆಯಾಗಿರುವುದರಿಂದ ಚಿತ್ರಮಂದಿರಗಳಿಗೆ ವಿಧಿಸಿದಂತಹ 50-50 ರೂಲ್ಸ್ ರದ್ದು ಮಾಡಲು ಬಿಬಿಎಂಪಿ ತೀರ್ಮಾನ ಮಾಡಿದೆ. ಸರ್ಕಾರ ತಜ್ಞರ ಜೊತೆ ಚರ್ಚಿಸಿ ಶೀಘ್ರದಲ್ಲೇ ಚಿತ್ರಮಂದಿರ ಓಪನ್ಗೆ ಅವಕಾಶ ನೀಡಲು ಬಿಬಿಎಂಪಿ ಆದೇಶವನ್ನು ಹೊರಡಿಸುತ್ತೆ ಎನ್ನಲಾಗಿದೆ. ಅಲ್ಲದೆ ಚಿತ್ರಮಂದಿರದ ಜೊತೆ ಪಬ್ಗಳಿಗೂ ಕೂಡ ಅವಕಾಶ ನೀಡಲು ಬಿಬಿಎಂಪಿ ನಿರ್ಧಾರ ಮಾಡಿದ್ದು, ಈ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಮಾಹಿತಿ ನೀಡಿದ್ದಾರೆ. ಕೊರೋನಾ ಆತಂಕದಿಂದಾಗಿ 50% ಜನರಿಗೆ ಮಾತ್ರ ಥಿಯೇಟರ್, ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರ ವೀಕ್ಷಿಸಲು ಅವಕಾಶ ನೀಡಲಾಗಿತ್ತು. ಆದರೆ ಸರ್ಕಾರದ 50-50 ರೂಲ್ಸ್ನಿಂದಾಗಿ ಚಿತ್ರಗಳನ್ನು ರಿಲೀಸ್ ಮಾಡಲು ನಿರ್ಮಾಪಕರು ಹಿಂದೇಟು ಹಾಕಿದ್ರು. ಆದ್ರೀಗ ಪಾಸಿಟಿವಿಟಿ ರೇಟ್ ಕಡಿಮೆಯಾಗಿರುವುದರಿಂದ 50-50 ರೂಲ್ಸ್ ರದ್ದು ಮಾಡಿ ಥಿಯೇಟರ್ಗಳ ಮೇಲೆ ಹೇರಲಾಗಿದ್ದಂತಹ ನಿರ್ಬಂಧ ತೆರವು ಮಾಡಲು ಒಪ್ಪಿಗೆ ನೀಡಲಾಗುತ್ತಿದೆ. ಚಿತ್ರಮಂದಿರ ಓಪನ್ಗೆ ಅವಕಾಶ ನೀಡಲಾಗ್ತಾ ಇದ್ದು, ಗಾಂಧಿನಗರದಲ್ಲಿ ಚಿತ್ರಗಳ ವೈಭವ ಮರುಕಳಿಸುವುದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಥಿಯೇಟರ್ಗಳಿಗೆ 100% ಅನುಮತಿ ಕೊಡಲು ಸೂಚನಿಸುತ್ತಾ ಇದ್ದಂತೆ ಸಾಲು ಸಾಲು ಚಿತ್ರಗಳು ರಿಲೀಸ್ಗೆ ರೆಡಿಯಾಗಿವೆ. ಗಣೇಶನ ಹಬ್ಬಕ್ಕೆ ಸ್ಟಾರ್ ನಟರ ಸಿನಿಮಾಗಳು ಬಿಡುಗಡೆಯಾಗಬೇಕಿತ್ತು. ಆದರೆ ಚಿತ್ರಮಂದಿರದಲ್ಲಿನ ನಿರ್ಬಂಧದಿಂದ ಸಿನಿಮಾಗಳ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿತ್ತು. ಆದ್ರೀಗ ನಿರ್ಬಂಧ ತೆರವುಗೊಳಿಸಿ ಸದ್ಯದಲ್ಲೇ ಸರ್ಕಾರ ಆದೇಶ ಹೊರಡಿಸುವ ಸಾಧ್ಯತೆ ಇರುವುದರಿಂದ ಚಿತ್ರಗಳ ರಿಲೀಸ್ಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ನೈಟ್ ಕರ್ಫ್ಯೂ ವೇಳೆಯನ್ನು ಬದಲಾಯಿಸುವ ಸಾಧ್ಯತೆ ಇದ್ದು, ಅಧಿವೇಶನ ಮುಗಿದ ಬಳಿಕ ಥಿಯೇಟರ್ಗಳಿಗೆ 50-50 ರೂಲ್ಸ್ಗೆ ಮುಕ್ತಿ ನೀಡಲಾಗುತ್ತೆ ಅಂತ ಹೇಳಲಾಗಿದೆ. 9 ಗಂಟೆ ಬದಲಿಗೆ ರಾತ್ರಿ 10 ಗಂಟೆಯಿಂದ ನೈಟ್ ಕರ್ಫ್ಯೂ ಜಾರಿಗೆ ತರುವುದಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಇನ್ನು ಅಧಿವೇಶನದ ಬಳಿಕ ಸಭೆ ನಡೆಸಲು ಸಚಿವರು, ಅಧಿಕಾರಿಗಳು ನಿರ್ಧಾರ ಮಾಡಿದ್ದು, ಚಿತ್ರಮಂದಿರದ ಮೇಲಿನ ನಿರ್ಬಂಧವನ್ನು ರದ್ದುಗೊಳಿಸಲಾಗುತ್ತೆ ಅಂತ ಹೇಳಲಾಗುತ್ತಿದೆ. ಕೋವಿಡ್ ಆತಂಕದಿಂದ ಚಿತ್ರಮಂದಿರಗಳು ಬಂದ್ ಆಗಿದ್ವು. ಕೊರೋನಾ ಸೋಂಕು ಹರಡದಂತೆ ಥಿಯೇಟರ್ಗಳಿಗೆ ಸರ್ಕಾರ ನಿರ್ಬಂಧ ಹೇರಿತ್ತು. ಆ ಬಳಿಕ ಚಿತ್ರಮಂದಿರಗಳು ಬಾಗಿಲು ಹಾಕಿದ್ವು. ಮಾಲೀಕರು, ಸಿನಿಮಾ ಮಂದಿ ಒತ್ತಡದಿಂದಾಗಿ ಥಿಯೇಟರ್ನಲ್ಲಿ 50% ಜನ ಚಿತ್ರ ವೀಕ್ಷಿಸಲು ಸರ್ಕಾರ ಅವಕಾಶ ಕಲ್ಪಿಸಿತು. ಇದೀಗ ಕೊರೋನಾ ಕೇಸ್ಗಳ ಸಂಖ್ಯೆ ಇಳಿಕೆಯಾಗ್ತಾ ಇದ್ದು, ಚಿತ್ರಮಂದಿರ ತೆರೆಯುವುದಕ್ಕೆ ಸರ್ಕಾರ ಚಿಂತಿಸುತ್ತಿದೆ. ಗುಬ್ಬಿ ಶಾಸಕ ಶ್ರೀನಿವಾಸ್ಗೆ ಟಕ್ಕರ್ ಕೊಡೋಕೆ ಮುಂದಾದ್ರ ಎಚ್ಡಿಕೆ. ನಂಜನಗೂಡಿನಲ್ಲಿ ದೇಗುಲ ನಿರ್ಮಾಣಕ್ಕೆ ಅನುದಾನ ಕೇಳಿದ್ದು ಯಾರು? ದೇವಸ್ಥಾನ ಪ್ರವೇಶ ಮಾಡಿದ್ದಕ್ಕೆ ದಂಡ ವಿಧಿಸಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಶಾಸಕನ ತಂತ್ರಕ್ಕೆ ಕುಮಾರಸ್ವಾಮಿ ಪ್ರತಿತಂತ್ರ ರೂಪಿಸಿದ್ದು, ಹೊಸಬರಿಗೆ ಟಿಕೆಟ್ನ ಅಭಯ ಕೊಟ್ಟಿದ್ದಾರೆ. ತೆರೆಮರೆಯಲ್ಲಿ ಕಾಂಗ್ರೆಸ್ ಮುಖಂಡರನ್ನ ಭೇಟಿ ಮಾಡಿದ ಶಾಸಕ ಶ್ರೀನಿವಾಸ್ ಚುನಾವಣೆ ಸಮೀಪದಲ್ಲಿ ಕಾಂಗ್ರೆಸ್ ಸೇರಲು ಸ್ಕೆಚ್ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ನಡೆಯ ಮರ್ಮವನ್ನ ಅರಿತಂತಹ ಕುಮಾರಸ್ವಾಮಿ ಸಿಎಸ್ ಪುರ ಮೂಲದ ಉದ್ಯಮಿ ನಾಗರಾಜ್ ಎಂಬುವರಿಗೆ ಜೆಡಿಎಸ್ ಟಿಕೆಟ್ ನೀಡಲು ತಂತ್ರ ರೂಪಿಸಿದ್ದಾರೆ. ಗುಬ್ಬಿ ಪಟ್ಟಣದಲ್ಲಿ ಅದ್ದೂರಿ ಸೇರ್ಪಡೆ ಕಾರ್ಯಕ್ರಮ ಮಾಡಲು ಚಿಂತನೆ ನಡೆಸಿದ್ದಾರೆ. ಕುಮಾರಸ್ವಾಮಿ ತಂತ್ರಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಕ್ಷೇತ್ರದಲ್ಲಿ ಇಬ್ಬಿಬ್ಬರನ್ನ ಇಟ್ಟಿರ್ತಾರೆ, ಅದು ನಮ್ಮ ನಾಯಕರ ಗುಣ ಅಂತ ಎಚ್ಡಿಕೆ ವಿರುದ್ಧ ಮತ್ತೊಮ್ಮೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಗುಬ್ಬಿಯಲ್ಲಿ ಬೇರೆಯವರನ್ನ ಕರೆದುಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇರೋರ ಮೇಲೆ ಇನ್ನೊಬ್ಬರನ್ನ ಎತ್ತಿಕೊಟ್ಟುವುದು ಪಕ್ಷದ ನಿರಂತರವಾದ ನಡವಳಿಕೆ. ದೇವೇಗೌಡರನ್ನ ಭೇಟಿ ಮಾಡಿ ಪಕ್ಷದ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೇನೆ, ನಾನೆಲ್ಲಿಯೂ ಪಕ್ಷ ಬಿಡ್ತೀನಿ ಅಂತ ಹೇಳಿಲ್ಲ. ಅದಾದ್ಮೇಲೆ ಇನ್ನೊಬ್ಬರನ್ನ ಹಾಕುವುದಾದ್ರೆ ಸಂತೋಷ ಅಂತ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ನಂಜನಗೂಡು
ತಾಲೂಕಿನ ಮಹದೇವಮ್ಮ ದೇವಾಲಯ ತೆರವು ವಿವಾದ ವಿಚಾರವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ನಂಜನಗೂಡು ಶಾಸಕ ಹರ್ಷವರ್ಧನ್ ಪತ್ರ ಬರೆದಿದ್ದಾರೆ. ದೇವಾಲಯ ಪುನರ್ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ ಅನುದಾನ ನೀಡುವಂತೆ ಮನವಿ ಮಾಡಿದ್ದಾರೆ. ದೇವಾಲಯ ನೆಲಸಮದಿಂದ ಗ್ರಾಮಸ್ಥರ ನಂಬಿಕೆ ಭಾವನೆಗಳಿಗೆ ಧಕ್ಕೆಯಾಗಿದೆ. ಅಲ್ಲದೆ ಧಾರ್ಮಿಕ ಆಚರಣೆಗೆ ಅಡಚಣೆ ಉಂಟಾಗಿದೆ. ಇದೀಗ ಅದೇ ಗ್ರಾಮಸ್ಥರು ನೀಡಿರುವ ಜಾಗದಲ್ಲಿ ದೇವಾಲಯ ಪುನರ್ ನಿರ್ಮಾಣ ಮಾಡಲಾಗ್ತಾ ಇದೆ. ಹೀಗಾಗಿ 20 ಲಕ್ಷ ಅನುದಾನವನ್ನು ತುರ್ತಾಗಿ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ದಲಿತ ಬಾಲಕನೊಬ್ಬ ದೇವಸ್ಥಾನ ಪ್ರವೇಶಿಸಿದ್ದಕ್ಕೆ ದಂಡ ಹಾಗೂ ದೇವಸ್ಥಾನ ಶುದ್ಧೀಕರಣ ಮಾಡಲು ತಗುಲುವ ವೆಚ್ಚ ನೀಡುವಂತೆ ಷರತ್ತು ವಿಧಿಸಿದ್ದ ಅಮಾನವೀಯ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕುಷ್ಟಗಿ ತಾಲೂಕಿನ ಮಿಯಾಪುರದಲ್ಲಿ ಆಂಜನೇಯ ದೇಗುಲ ಪ್ರವೇಶಿಸಿದ್ದಕ್ಕೆ ಗ್ರಾಮಸ್ಥರು ದಂಡ ಹಾಕಿದ್ರು. ವಿಷಯ ತಿಳಿದು ಗ್ರಾಮಕ್ಕೆ ಭೇಟಿ ಕೊಟ್ಟ ತಹಶೀಲ್ದಾರ್ ಪೊಲೀಸ್ ಅಧಿಕಾರಿಗಳು ದಂಡ ವಿಧಿಸಿದವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ವಾರದ ಹಿಂದೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಾತ್ರೋರಾತ್ರಿ ಪ್ರತಿಷ್ಠಾಪನೆಯಾಗಿದ್ದಂತಹ ಬಸವಣ್ಣನ ಮೂರ್ತಿಯನ್ನು ತೆರವು ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಸೋಮಸಾಗರ ಗ್ರಾಮದ ಪ್ರಮುಖ ವೃತ್ತದಲ್ಲಿ ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ರಾಜಕೀಯ ನಾಯಕರ ಮೂರ್ತಿ ಪ್ರತಿಷ್ಠಾಪನೆಗೆ ಯೋಜನೆ ರೂಪಿಸಿದ್ದಾರೆ ಎಂದುಕೊಂಡು ಗ್ರಾಮದ ಕೆಲವರು ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪಿಸಿದ್ರು. ಹೀಗಾಗಿ ಸರ್ಕಾರದ ಅನುಮತಿ ಪಡೆದು ಗೌರವಯುತವಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋಣ ಅಂತ ತಿಳಿ ಹೇಳಿ ಅಧಿಕಾರಿಗಳು ಮೂರ್ತಿ ತೆರವು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಅಬಕಾರಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 330 ಗ್ರಾಂ ಗಾಂಜಾ ಜಪ್ತಿ ಮಾಡಿದ್ದಾರೆ. ಸಾಗರ ತಾಲೂಕಿನ ಕಬ್ಬನದಕೊಪ್ಪ ಗ್ರಾಮದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಪುಟ್ಟಪ್ಪ ಎಂಬುವರ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದೆ. ಈ ಬಗ್ಗೆ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಗ್ರಾಮಸ್ಥರಲ್ಲಿ ಆತಂಕ ಹುಟ್ಟಿಸಿದ ಕರಡಿ ಬೋನಿಗೆ ಬಿದ್ದಿದೆ. ಕೊಪ್ಪಳ ತಾಲೂಕಿನ ಗಂಗನಾಳ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ ಬೋನಿಗೆ ಕರಡಿ ಬಿದ್ದಿದೆ. ಗಂಗನಾಳ ಗ್ರಾಮದ ಸುತ್ತಮುತ್ತ ಬೆಳೆದಿದ್ದ ಬೆಳೆಗಳನ್ನ ಕರಡಿಗಳು ನಾಶಪಡಿಸ್ತಾ ಇತ್ತು. ಹೀಗಾಗಿ ಗ್ರಾಮಸ್ಥರು ಮನವಿಯಂತೆ ಬೋನನ್ನ ಅಳವಡಿಸಿದ್ದು ಕಳೆದ ಒಂದು ವಾರದಲ್ಲಿ ಗಂಗನಾಳ ಗ್ರಾಮದಲ್ಲಿ ಬೋನಿಗೆ 4 ಕರಡಿಗಳು ಬಿದ್ದಿವೆ. ಕೊಪ್ಪಳ ನಗರದ ಕೊಪ್ಪಳ್ಕ ರಾಜ್ಯ ಗಣೇಶ ವಿಸರ್ಜನೆ ಮಾಡಿದ್ದು ಡಿಜೆ ಸೌಂಡ್ಗೆ ನೂರಾರು ಯುವಕರು ಹುಚ್ಚೆದ್ದು ಕುಣಿದಿದ್ದಾರೆ. ಗಣೇಶ ವಿಸರ್ಜನೆ ವೇಳೆ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ್ದು ರೂಲ್ಸ್ ಕ್ಯಾರಿ ಅಂತಿಲ್ಲ. ಗಣೇಶ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ರು. ಡಿಜೆಗೆ ಅನುಮತಿ ನಿರಾಕರಿಸಿದ್ದರಿಂದಾಗಿ ಗಜಾನನ ಮಂಡಳಿ ಗಣೇಶ ವಿಸರ್ಜನೆಯನ್ನು ಮುಂದೂಡಿದ್ರು. ಹೀಗಾಗಿ ತಡರಾತ್ರಿ ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿ ಗಣೇಶ ವಿಸರ್ಜನೆ ಮಾಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಭರದ ಸಿದ್ಧತೆ ನಡೀತಾ ಇದ್ದು ಅರಮನೆ ಆವರಣದಲ್ಲಿ ಫಿರಂಗಿ ಕುಶಾಲತೋಪು ತಾಲೀಮು ಮಾಡಲಾಯಿತು. ಜಂಬೂ ಸವಾರಿ ಮೆರವಣಿಗೆ ವೇಳೆ 21 ಬಾರಿ ಕುಶಾಲತೋಪು ಸಿಡಿಸಲಿದ್ದಾರೆ. ಇದಕ್ಕಾಗಿ ಪೊಲೀಸ್ ಸಿಬ್ಬಂದಿ ಅಭ್ಯಾಸ ನಡೆಸಿದ್ದಾರೆ. ಅರಮನೆ ಒಳ ಆವರಣದಲ್ಲಿ ಡ್ರೈ ತಾಲೀಮು ಮಾಡಿದ್ದು ಸ್ವಲ್ಪ ದಿನದ ನಂತರ ಆನೆಗಳ ಜೊತೆ ಸಿಡಿಮದ್ದು ಸಿಡಿಸಿ ತಾಲೀಮು ಮಾಡಲಿದ್ದಾರೆ. ಕೊಠಡಿಯ ಸುರಂಗದಲ್ಲಿ ನಡೀತಿದ್ದ ವೇಶ್ಯಾವಾಟಿಕೆ ಬಯಲಾಗಿದ್ದು ಹೇಗೆ? ಗ್ರಾಮ ಲೆಕ್ಕಿಗನ ಜೊತೆಗಿನ ತಹಸೀಲ್ದಾರ್ ಮದುವೆ ವಿವಾದ ಸೃಷ್ಟಿಸಿದ್ದು ಯಾಕೆ? ಗ್ರಾಮದಲ್ಲಿ ಪ್ರವಾಹದ ವಾತಾವರಣ ನಿರ್ಮಾಣ ಆಗಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ತುಮಕೂರಿನ ರಿಂಗ್ ರಸ್ತೆಯ ಲಾಡ್ಜ್ ಒಂದರಲ್ಲಿ ನಡೆಯುತ್ತಿದ್ದ ವೇಷವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ನಂದಿನಿ ಹೆಸರಿನ ಲಾಡ್ಜ್ನ ಕೊಠಡಿಯಲ್ಲಿ ಸುರಂಗ ಕೊರೆದು ಅನುಮಾನ ಬಾರದಂತೆ ವೇಷವಾಟಿಕೆ ನಡೆಸಲಾಗುತ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ಮೈಸೂರಿನ ಒಡನಾಡಿ ಸಂಸ್ಥೆ ಹಾಗೂ ಪೊಲೀಸರು ದಾಳಿ ಮಾಡಿ 5ರನ್ನ ವಶಕ್ಕೆ ಪಡೆದಿದ್ದಾರೆ. ಒಂದು ವಾರದ ಹಿಂದಷ್ಟೇ ನಂದಿನಿ ಲಾಡ್ಜ್ ಬಳಿ ಇರೋ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಶಿ ಕಾಂಡೋಮ್ ಬಿದ್ದಿದ್ವು. ಕಾಂಡೋಮ್ ಮೂಲದ ಬಗ್ಗೆ ಮೈಸೂರಿನ ಒಡನಾಡಿ ಸಂಸ್ಥೆ ಸದಸ್ಯರು ತನಿಖೆ ಆರಂಭಿಸಿದ್ರು. ಆದ್ರೀಗ ಹೆದ್ದಾರಿ ಪಕ್ಕದ ನಂದಿನಿ ರಿಲ್ಯಾಕ್ಸ್ ಲಾಡ್ಜ್ನ ಕೊಠಡಿಯಲ್ಲಿ ಹೈಟೆಕ್ ವೇಷವಾಟಿಕೆ ದಂಧೆ ನಡೆಸುತ್ತಿರುವುದು ದಾಳಿ ವೇಳೆ ಬಯಲಾಗಿದೆ. ಲಾಡ್ಜ್ನ ಗೋಡೆಗಂಟಿಕೊಂಡೇ ಸುರಂಗ ಕೊರೆದು ಕದ್ದು ಮುಚ್ಚಿ ಮಾಂಸ ದಂಧೆ ನಡೆಸುತ್ತಿರುವುದು ಬಯಲಾಗಿದೆ. ಸದ್ಯ ಪೊಲೀಸರು ಹೆಚ್ಚಿನ ತನಿಖೆ ಮಾಡುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ಪಟ್ಟಣದಲ್ಲಿ ವಿವಾಹಿತ ಗ್ರಾಮ ಲೆಕ್ಕಿಗನ ಜತೆ ತಹಶೀಲ್ದಾರ್ ಮದುವೆಯಾಗಿದ್ದಾರೆ. ಕಾನೂನು ಗಾಳಿಗೆ ತೂರಿ ಮದುವೆಯಾದ ತಹಶೀಲ್ದಾರ್ ಗೀತಾಗೆ ಜಿಲ್ಲಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ. ಗ್ರಾಮ ಲೆಕ್ಕಿಗ ಶ್ರೀನಿಧಿ ಎಂಬಾತ ಈಗಾಗಲೇ ಕಡೂರು ಮೂಲದ ಶಿಕ್ಷಕಿಯನ್ನ ಮದುವೆಯಾಗಿದ್ದಾನೆ. ಹೀಗಿದ್ರೂ ವಿಚ್ಛೇದನ ನೀಡದೆ ತಹಶೀಲ್ದಾರ್ ಗೀತಾಳನ್ನ ಜುಲೈ 19ರಂದು ಎನ್ಆರ್ಪುರದಲ್ಲಿ ಮದುವೆಯಾಗಿದ್ದಾನೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಲ್ಲಿ ಕೆರೆ ಒತ್ತುವರಿ ವಿರೋಧಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ ನಾಯಕಿ ಎಂಪಿ ವೀಣಾ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆಯಲ್ಲಿ ನೂರಾರು ರೈತರು ಭಾಗಿಯಾಗಿದ್ದರು. ಕಾನಹಳ್ಳಿಯಿಂದ ಹರಪನಹಳ್ಳಿಯವರೆಗೆ 2 ದಿನ ಪಾದಯಾತ್ರೆ ಸಾಗಲಿದ್ದು, ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಕೆರೆಗಳನ್ನು ಉಳಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಅಲ್ಲದೆ ಕೆಲ ಪ್ರಭಾವಿಗಳು ಕೆರೆಗಳನ್ನು ಅತಿಕ್ರಮಿಸಿ ಬಿತ್ತನೆ ಮಾಡಿದ್ದಾರೆ. ಇಂಥವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಬೇಕು ಅಂತ ವೀಣಾ ಒತ್ತಾಯಿಸಿದ್ದಾರೆ.
ಯಾದಗಿರಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತವಾಗಿತ್ತು. ಅದರಲ್ಲೂ ಹುಣಸಗಿ ತಾಲೂಕಿನ ಗೆದ್ದಲಮರಿ ಗ್ರಾಮದ ಸುತ್ತಮುತ್ತ ಬಿದ್ದ ವರ್ಷಧಾರೆಗೆ ಜನ ಹೈರಾಣಾಗಿದ್ರು. ಗ್ರಾಮದ ಕೆಲ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ವು. ಗೆದ್ದಲಮರಿಯಿಂದ ಬೇರೆ ಬೇರೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಕೂಡ ಮುಳುಗಡೆಯಾಗಿ ಗ್ರಾಮದಲ್ಲಿ ಪ್ರವಾಹದ ವಾತಾವರಣ ಸೃಷ್ಟಿಯಾಗಿತ್ತು. ಅಲ್ಲದೆ ಜಮೀನುಗಳಿಗೂ ನೀರು ನುಗ್ಗಿ ಬೆಳೆ ಏನಕ್ಕೂ ಬಾರದಂತಾಗಿದ್ವು. ಆರ್ಸಿಬಿ ವಿರುದ್ಧ ಸೇಡು ತೀರಿಸಿಕೊಂಡಿದ್ದು ಹೇಗೆ ಕೆಕೆಆರ್? ಪಾಕಿಸ್ತಾನ ಪ್ರವಾಸ ರದ್ದುಗೊಳಿಸಿದ್ದು ಯಾಕೆ ಇಂಗ್ಲೆಂಡ್? ಜನರನ್ನ ಸೆಳೆಯೋಕೆ ಸುಳ್ಳು ಹೇಳ್ತೀವಿ ಅಂತ ಹೇಳಿದ ನಿರ್ಮಾಪಕ ಯಾರು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 9 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಅಬುದಾಬಿಯಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 19 ಓವರ್ಗಳಲ್ಲಿ 92 ರನ್ಗೆ ಸರ್ವಪತನ ಕಾಣ್ತು. ಸುಲಭ ಸವಾಲನ್ನ ಬೆನ್ನಟ್ಟಿದ ಕೆಕೆಆರ್ 10 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 94 ರನ್ ಬಾರಿಸಿ ಗುರಿ ಮುಟ್ಟಿತು. ಇದರೊಂದಿಗೆ ಮೊದಲ ಸುತ್ತಿನ ಸೋಲಿಗೆ ಸೇಡು ತೀರಿಸಿಕೊಂಡಿದೆ. ಕೆಕೆಆರ್ ಪರ ಶುಭಮನ್ ಗಿಲ್ 48, ವೆಂಕಟೇಶ್ವರ್ ಅಯ್ಯರ್, ಅಜಯ್ 41 ರನ್ ಗಳಿಸಿದ್ರು. ಆರ್ಸಿಬಿ ವಿರುದ್ಧ ಗೆಲ್ಲೋದ್ರೊಂದಿಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿಶೇಷ ದಾಖಲೆಯೊಂದನ್ನು ಬರೆದಿದೆ. ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಎಸೆತಗಳಿರುವಂತೆಯೇ ಪಂದ್ಯ ಜಯಿಸಿದ ತಂಡಗಳ ಪಟ್ಟಿಯಲ್ಲಿ ಕೆಕೆಆರ್ ಸ್ಥಾನ ಗಳಿಸಿದೆ. ಕೋಲ್ಕತ್ತಾ ಇನ್ನೂ 10 ಓವರ್ಗಳು ಬಾಕಿ ಇರುವಂತೆಯೇ ಪಂದ್ಯವನ್ನ ಜಯಿಸಿದೆ. ಆ ಮೂಲಕ ಅತಿ ಹೆಚ್ಚು ಎಸೆತಗಳಿರುವಂತೆಯೇ ಪಂದ್ಯ ಜಯಿಸಿದ ತಂಡಗಳ ಪಟ್ಟಿಯಲ್ಲಿ 5ನೇ ಸ್ಥಾನ ಗಳಿಸಿದೆ. ಐಪಿಎಲ್ನ 32ನೇ ಪಂದ್ಯದಲ್ಲಿಂದು ಪಂಜಾಬ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗ್ತಿವೆ. ಪ್ಲೇ ಆಫ್ನಲ್ಲಿ ರೇಸ್ನಲ್ಲಿ ಜೀವಂತವಾಗಿರಲು ಎರಡೂ ತಂಡಗಳಿಗೆ ಗೆಲುವಿನ ಅವಶ್ಯಕತೆ ಇದೆ. ಹೀಗಾಗಿ ದುಬೈ ಮೈದಾನದಲ್ಲಿ ನಡೆಯುವ ಪಂದ್ಯ ರಣರೋಚಕತೆಯನ್ನ ಕಾಪಾಡಿಕೊಂಡಿದೆ. ಎರಡೂ ತಂಡಗಳು ಇದುವರೆಗೂ 22 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. 12 ಪಂದ್ಯಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ಗೆಲುವು ದಾಖಲಿಸಿದರೆ 10 ಪಂದ್ಯಗಳಲ್ಲಿ ಪಂಜಾಬ್ ಗೆಲುವು ದಾಖಲಿಸಿದೆ. ಅಫ್ಘಾನಿಸ್ತಾನದಲ್ಲಿ ಐಪಿಎಲ್ ಪ್ರಸಾರ ಮಾಡದಂತೆ ತಾಲಿಬಾನಿಗಳು ಆದೇಶ ಹೊರಡಿಸಿದ್ದಾರೆ. ಐಪಿಎಲ್ ಇಸ್ಲಾಂ ವಿರೋಧಿಯಾಗಿದ್ದು ಐಪಿಎಲ್ ಟೂರ್ನಿ ವೇಳೆ ತುಂಡುಡುಗೆಯಲ್ಲಿ ಮಹಿಳೆಯರು ನೃತ್ಯ ಮಾಡ್ತಾರೆ. ಅಲ್ಲದೆ ಐಪಿಎಲ್ ವೇಳೆ ಕ್ರೀಡಾಂಗಣದಲ್ಲಿ ತುಂಡುಡುಗೆಯಲ್ಲಿ ಮತ್ತು ಇಸ್ಲಾಂ ಕಾನೂನಿಗೆ ವಿರುದ್ಧವಾಗಿ ಮಹಿಳೆಯರು ಕಾಣಿಸಿಕೊಳ್ತಾರೆ. ಇದು ಇಸ್ಲಾಂಗೆ ವಿರುದ್ಧವಾಗಿದ್ದು ಹಾಗಾಗಿ ಅಫ್ಘಾನಿಸ್ತಾನದಲ್ಲಿ ಐಪಿಎಲ್ ಟೂರ್ನಿಯ ಪ್ರಸಾರಕ್ಕೆ ನಿಷೇಧ ಹೇರಲಾಗಿದೆ. ಭದ್ರತಾ ಕಾರಣ ನೀಡಿ ಇಂಗ್ಲೆಂಡ್ ಕೂಡ ಪಾಕ್ ಪ್ರವಾಸ ರದ್ದುಗೊಳಿಸಿದೆ. ಇಂಗ್ಲೆಂಡ್ ಪುರುಷರು ಮತ್ತು ವನಿತೆಯರ ತಂಡಗಳೆರಡು ಪಾಕಿಸ್ತಾನ ಪ್ರವಾಸವನ್ನು ರದ್ದುಗೊಳಿಸಿ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ತನ್ನ ನಿರ್ಧಾರವನ್ನು ಪ್ರಕಟಿಸಿದೆ. ಈ ಹಿಂದಿನ ವೇಳಾಪಟ್ಟಿಯಂತೆ ಅಕ್ಟೋಬರ್ 13 ಮತ್ತು 14ರಂದು ಪುರುಷರ ತಂಡವು 2 ಅಂತಾರಾಷ್ಟ್ರೀಯ ಟಿ20 ಪಂದ್ಯಗಳನ್ನು ಪಾಕಿಸ್ತಾನದಲ್ಲಿ ಆಡಬೇಕಿತ್ತು. ಆಂಧ್ರಪ್ರದೇಶದಲ್ಲಿ ಚಿತ್ರಮಂದಿರಗಳ ಟಿಕೆಟ್ ಬೆಲೆ ವಿಚಾರಕ್ಕೆ ಸಿಎಂ ಜಗನ್ಮೋಹನ್ ರೆಡ್ಡಿ ಹಾಗೂ ಚಿತ್ರೋದ್ಯಮದ ಗಣ್ಯರ ನಡುವೆ ಸಭೆ ನಡೆದಿದೆ. ಇದೇ ವೇಳೆ ನಿರ್ಮಾಪಕ ಸಿ ಕಲ್ಯಾಣ್ ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಸಿನಿಮಾ 200 ಕೋಟಿ ಗಳಿಸಿದೆ, 1000 ಕೋಟಿ ಗಳಿಸಿದೆ ಅಂತ ಹೇಳ್ತೇವೆ. ಅದಕ್ಕೆ ಕಾರಣ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಸೆಳೆಯೋದೇ ಆಗಿರುತ್ತದೆಯೇ ಹೊರತು ಅದು ನಿಜವಾಗಿರೋದಿಲ್ಲ ಅಂತ ಹೇಳಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಸದ್ಯ ಯುಎಇ ಪ್ರವಾಸದಲ್ಲಿದ್ದಾರೆ. ಸಿನಿಮಾದ ಜೊತೆಗೆ ಕ್ರಿಕೆಟ್ನಲ್ಲೂ ಸಾಕಷ್ಟು ಆಸಕ್ತಿ ಹೊಂದಿರುವಂತಹ ನಟ ಸುದೀಪ್ ಐಪಿಎಲ್ ಪಂದ್ಯಗಳನ್ನ ನೋಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ನಿನ್ನೆ ನಡೆದ ಆರ್ಸಿಬಿ ಹಾಗೂ ಕೆಕೆಆರ್ ಪಂದ್ಯವನ್ನ ನಟ ಕಿಚ್ಚ ಸುದೀಪ್ ವೀಕ್ಷಿಸಿದ್ರು. ಕೆಂಪು ಬಣ್ಣದ ಆರ್ಸಿಬಿ ಜರ್ಸಿ ತೊಟ್ಟಿದ್ದಂತಹ ಸುದೀಪ್ ನೆಚ್ಚಿನ ಆರ್ಸಿಬಿ ತಂಡಕ್ಕೆ ಸಪೋರ್ಟ್ ಮಾಡಿದ್ರು. ಕಿಚ್ಚನಿಗೆ ಪತ್ನಿ ಪ್ರಿಯಾ ಸಾಥ್ ನೀಡಿದ್ರು. ಸ್ಯಾಂಡಲ್ವುಡ್ ನಟಿ ಪ್ರಿಯಾಮಣಿ ನಟಿಸಿರೋ DR56 ಅನ್ನುವಂತಹ ವಿಭಿನ್ನ ಟೈಟಲ್ನ ಸಿನಿಮಾದ ಟೀಸರ್ ರಿಲೀಸ್ಗೆ ಕೌಂಟೌನ್ ಶುರುವಾಗಿದೆ. ರಾಜೇಶ್ ಆನಂದ್ ಲೀಲಾ ನಟಿಸಿ ಪ್ರವೀಣ್ ರೆಡ್ಡಿ ಆಕ್ಷನ್ ಕಟ್ ಹೇಳಿರೋ ಸಿನಿಮಾ ಇದಾಗಿದೆ. ಪ್ರಿಯಾಮಣಿ ಕರಿಯರ್ನ ಸ್ಪೆಷಲ್ ಪಾತ್ರ ಇದಾಗಿದೆಯಂತೆ. DR56 ಸಿನಿಮಾದ ಟೈಟಲ್ನಂತೆಯೇ ಇಂದಿನಿಂದ ಪ್ರಮೋಷನ್ ಕೆಲಸ ಆರಂಭಿಸಿ 56ನೇ ದಿನಕ್ಕೆ ಟೀಸರ್ ರಿಲೀಸ್ ಮಾಡೋ ಪ್ಲಾನ್ ಮಾಡಿದೆ ಚಿತ್ರತಂಡ. ಕಾಲಿವುಡ್ನಲ್ಲಿ ವಿಜಯ್ ಸೇತುಪತಿ ಹಾಗೂ ತ್ರಿಷಾ ಕೃಷ್ಣನ್ ಜೋಡಿಯಾಗಿ ನಟಿಸಿದ 96 ಸಿನಿಮಾ ತೆಲುಗು ಹಾಗೂ ಕನ್ನಡದಲ್ಲಿಯೂ ಕೂಡ ರಿಮೇಕ್ ಆಗಿ ಪ್ರೇಕ್ಷಕರನ್ನ ಸೆಳೆಯುವುದರಲ್ಲಿ ಸಕ್ಸಸ್ ಆಗಿತ್ತು. ಇದೀಗ ಬಾಲಿವುಡ್ನಲ್ಲೂ ಕೂಡ ರಿಮೇಕ್ ಮಾಡೋದಕ್ಕೆ ಅಜಯ್ ಕಪೂರ್ ರೆಡಿಯಾಗಿದ್ದು ಈಗಾಗಲೇ ಪ್ಲಾನ್ ಮಾಡಿದ್ದಾರಂತೆ.